ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆರೆ ಅಭಿವೃದ್ಧಿಗೆ 2 ಲಕ್ಷ ಮೀನುಗಳ ಮಾರಣ ಹೋಮ ಮಾಡಲಾಯ್ತಾ? ಜಿಬಿಎ ಹಾಗೂ ಮೀನುಗಾರಿಕೆ ಇಲಾಖೆ ಮಹಾ ಎಡವಟ್ಟೊಂದನ್ನ ಮಾಡಿದೆ. ಕೆರೆ ಅಭಿವೃದ್ಧಿಗೆ 2 ಲಕ್ಷ ಮೀನುಗಳ ಮಾರಣ ಹೋಮ ಮಾಡಲಾಯ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಜಿಬಿಎ ಹಾಗೂ ಮೀನುಗಾರಿಕೆ ಇಲಾಖೆ ಮಹಾ ಎಡವಟ್ಟೊಂದನ್ನ ಮಾಡಿದೆ. ಟೆಂಡರ್ ಅನ್ನ ತೆಗೆದುಕೊಂಡಿದ್ದಂತಹ ಮಹಿಳೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಮಹಿಳೆ. ಸೋಂಪುರ ಕೆರೆಯಲ್ಲಿ ಟೆಂಡರ್ ಅನ್ನ ತೆಗೆದುಕೊಂಡಿದ್ರು. ಈ ಮಹಿಳೆ ಏನಿದ್ರು, ಇವರು ಸೋಂಪುರ ಕೆರೆಯಲ್ಲಿ ಟೆಂಡರ್ ಅನ್ನ ತೆಗೆದುಕೊಂಡಿದ್ರು. 6 ತಿಂಗಳಿಂದ ಸೋಂಪುರ ಕೆರೆಯಲ್ಲಿ ಮೀನು ಸಾಗಾಣಿಕೆಯನ್ನ ಮಾಡ್ತಾ ಇದ್ರು ಈ ಮಹಿಳೆ. ಇದೀಗ ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ 2 ಲಕ್ಷ ಮೀನುಗಳು ಸಾವನ್ನಪ್ಪಿವೆ. 2 ಲಕ್ಷ ಮೀನುಗಳ ಮಾರಣ ಹೋಮವನ್ನ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿರುವಂತದ್ದು. ಮಾಹಿತಿಯನ್ನ ನೀಡದೆ ಜಿಬಿಎ ಕೆರೆ ಅಭಿವೃದ್ಧಿಯಿಂದ ಸಮಸ್ಯೆ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಮಹಿಳೆ. ಜಿಬಿಎ ಕಡೆ ಬೊಟ್ಟಿ ಮಾಡಿ ತೋರಿಸ್ತಾ ಇದ್ದಾರೆ ಮೀನುಗಾರಿಕೆ ಇಲಾಖೆ. 10 ಲಕ್ಷ ಬಂಡವಾಳವನ್ನ ಹೂಡಿದ್ದ ಮಹಿಳೆ ವೀಡಾ ಎನ್ನುವವರು ಕಣ್ಣೀರನ್ನ ಇಡ್ತಾ ಇದ್ದಾರೆ. 2025 ಜುಲೈನಲ್ಲಿ 5 ವರ್ಷ ಅವಧಿಗೆ ವೀಣಾ ಟೆಂಡರ್ ಅನ್ನ ತೆಗೆದುಕೊಂಡಿದ್ರು. ನಮಗೆ ಪರಿಹಾರ ಬೇಕು, ಆದಷ್ಟು ಬೇಗ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಆ ಮಹಿಳೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇದ್ದಾರೆ. ಆ ಮಹಿಳೆ ಆರೋಪ ಏನು ಅಂತ ಅಂದ್ರೆ, ಲಕ್ಷಾಂತರ ಸಾಲ ಸೋಲ ಮಾಡಿ ನಾನು ಮೀನುಗಳನ್ನ ಟೆಂಡರ್ ಅನ್ನ ತೆಗೆದುಕೊಂಡಿದ್ದೆ, ಆದ್ರೆ ಏಕಾಏಕಿ ಇವರು ನಮಗೆ ಮಾಹಿತಿಯನ್ನು ಕೂಡ ನೀಡದೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಆ ಮಹಿಳೆ ಇದೀಗ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಏನಿದು ಮಹಾ ಎಡವಟ್ಟು? ಮಹಿಳೆ ಏನ್ ಆರೋಪ ಮಾಡ್ತಾ ಇದ್ದಾರೆ? ತೇಜಸ್ವಿನಿ, ಕೆರೆಗಳ ಸಂಬಂಧಪಟ್ಟಾಗೆ ಕೆರೆಗಳನ್ನ ಅಭಿವೃದ್ಧಿಗೊಳಿಸುವಂತ ಕೆಲಸ ಜಿಬಿಎ ಇತ್ತೀಚೆಗೆ ಮಾಡ್ತಾ ಇದೆ. ಅದೇ ಕೆರೆಗಳಲ್ಲಿ ಮೀನುಗಾರಿಕಾ ಇಲಾಖೆ ಜೊತೆಗೆ ಜಿಬಿಎ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಕೆರೆಗಳನ್ನ ಅಭಿವೃದ್ಧಿ ಮಾಡೋಕ್ಕೂ ಮುಂಚೆ ಒಬ್ಬ ಮಹಿಳೆ ತಾನು ಮೀನುಗಳನ್ನ ಸಾಕಣೆ ಮಾಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಟೆಂಡರ್ ಅನ್ನ ಪಡ್ಕೊಂಡಿರ್ತಾರೆ. 2026-27ಕ್ಕೆ 1,79,550 ರೂಪಾಯಿ ಕಟ್ಟುವಂತ ನಿಟ್ಟಿನಲ್ಲಿ, ಜೊತೆಗೆ 27ರಿಂದ 28, 28ರಿಂದ 29, 30 ಅಂದ್ರೆ 2030ವರೆಗೂ ಕೂಡ ಪ್ರತಿ ವರ್ಷ 1 ಲಕ್ಷ ಎನ್ನುವಂತ ನಿಟ್ಟಿನಲ್ಲಿ ಅಥವಾ ಇನ್ನೂ ಹೆಚ್ಚಿಗೆ ರೂಪದಲ್ಲಿ ನೀವು ಟೆಂಡರ್ ರೂಪದಲ್ಲಿ ಹಣವನ್ನ ಕಟ್ಟಬೇಕು ಎನ್ನುವಂತ ಸರ್ಕಾರದ ಮಟ್ಟದಲ್ಲಿ ಅಧಿಕೃತವಾದಂತ ಟೆಂಡರ್ ಅನ್ನ ಪಡ್ಕೊಂಡಿರ್ತಾರೆ. ಕೆರೆಯಲ್ಲಿ ಮೀನುಗಳನ್ನು ಕೂಡ ಸಾಕುವಂತ ಕೆಲಸ ಮಾಡ್ತಾರೆ. ಆದ್ರೆ ಏಕಾಏಕಿ ಜಿಬಿಎ ಅಧಿಕಾರಿಗಳ ನೇತೃತ್ವದಲ್ಲಿ ಏಕಾಏಕಿ ಕೆರೆಯಲ್ಲಿದ್ದಂತ ನೀರು ಎಲ್ಲವನ್ನೂ ಕೂಡ ಆಚೆ ಓಡಿಸಿ ಒಳಗಡೆ ಇದ್ದಂತಹ ಮೀನುಗಳೆಲ್ಲವನ್ನೂ ಕೂಡ ಮಾರಣ ಹೋಮ ಮಾಡುವಂತ ರೀತಿ ಜಿಬಿಎ ಅಧಿಕಾರಿಗಳು ಮಾಡಿದ್ದು, ನೀರೆಲ್ಲವೂ ಕೂಡ ಆಚೆ ಓಡಿಸುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಮಹಿಳೆಗೆ ಯಾವುದೇ ರೀತಿಯಂತ ಮಾಹಿತಿನೇ ಕೊಟ್ಟಿರೋದಿಲ್ಲ, ಜೊತೆಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿಲ್ಲ ಎನ್ನುವಂತ ಆರೋಪವನ್ನ ಮಹಿಳೆ ಮಾಡ್ತಾ ಇದ್ದಾಳೆ. ವೀಣಾ ಎನ್ನುವಂತ ಮಹಿಳೆ ಆಕೆ ಈಗ ಮೀನುಗಳ ಮಾರಣ ಆಗಿರುವಂತ ಕಾರಣದಿಂದಾಗಿ ನನಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ, ಎಲ್ಲದಕ್ಕೂ ಕೂಡ ಈ ಅಧಿಕಾರಿಗಳ ನೇರ ಹೊಣೆ ಎನ್ನುವಂತ ಆರೋಪವನ್ನ ಮಾಡ್ತಾ ಇದ್ದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಸರಿಯಾದ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಎನ್ನುವಂತ ಅಳ್ಳನ್ನು ತೊಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಮೀನುಗಾರಿಕೆ ಇಲಾಖೆ, ಜೊತೆಗೆ ಮತ್ತೊಂದು ಕಡೆ ಜಿಬಿಎ ಅಧಿಕಾರಿಗಳ ಎಡವಟ್ಟಿಗೆ ಒಬ್ಬ ಮಹಿಳೆ ಸಿಕ್ಕಾಪಟ್ಟೆ ನಷ್ಟ ಅನುಭವಿಸುವಂತ ಕೆಲಸ ಒಟ್ಟಾರೆಯಾಗಿ ಆಗಿದೆ ಅಂದ್ರೆ ತಪ್ಪಾಗಲ್ಲ. ತೇಜಸ್ವಿನಿ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.